ಸರ್ಜಾಪುರ ರಸ್ತೆಯಲ್ಲಿ ನೀರು ಕಡಿಮೆ ಆಗ್ತಾ ಇಲ್ಲ. ವಿಪ್ರೋ ಕಂಪನಿಗೆ ಮಳೆ ನೀರು ನುಗ್ಬಿಟ್ಟಿದೆ. ವಿಪ್ರೋ ಎದುರಿನ ರಸ್ತೆ ಎಲ್ಲ ಜಲಾವೃತ ಆಗ್ಬಿಟ್ಟಿದೆ. ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ವಾಹನಗಳು ಸಾಗ್ತಾ ಇದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಆ ಕಾರನ್ ಪಾಪ ಅಲ್ಲಿನ ಸ್ಥಳೀಯರೇ ಆ ಯುವಕರೆಲ್ಲ ಸೇರ್ಕೊಂಡು ಎಳ್ಕೊಂಡು ಬರ್ತಾ ಇದ್ದಾರೆ. ಹಂಗಿದೆ ಸರ್ಜಾಪುರ ರಸ್ತೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ವಿಪ್ರೋ ಕಂಪನಿಗೂ ನೀರು ನುಗ್ಬಿಟ್ಟಿದೆ. ವಿಪ್ರೋ ಎದುರುಗಡೆ ರಸ್ತೆ ಎಲ್ಲ ಜಲಾವೃತ ಆಗಿದೆ. ಈಸ್ಟ್ ಸೈಡ್ ನಮ್ಮ ಈಸ್ಟ್ ಅಂದರೆ ಕೋರ್ ಝೋನ್ನಲ್ಲಿ ಇರ್ತಕ್ಕಂಥ ಈಸ್ಟ್ ಝೋನ್ ಆ್ಯಂಡ್ ಬೊಮ್ಮನಹಳ್ಳಿಯಲ್ಲಿ ಜಾಸ್ತಿ ಎಫೆಕ್ಟ್ ಆಗಿದೆ. ತಮಗೆ ವಿಚಾರಗಳನ್ನು ಹೇಳಬೇಕಾದ್ರೆ 1971ಇಂದ ನಾವು ಲೆಕ್ಕ ಮಾಡಿದರೆ ಇದುವರೆಗೂ ಈ ಮಳೆಗಾಲದಲ್ಲಿ ನಾವು ಬೆಂಗಳೂರಿನಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇರುವ ಮಳೆ 1998 ಹೊರತುಪಡಿಸಿದರೆ ಬಹಳ ಜಾಸ್ತಿ ಇದೆ, ಮ್ಯಾಕ್ಸಿಮಮ್ ಇದೆ. 1998ನಲ್ಲಿ ಮಾತ್ರ ಇದಕ್ಕಿಂತ ಜಾಸ್ತಿ ಕ್ಯೂಮುಲೇಟಿವ್ ಮಳೆ ಇತ್ತು. ಇದನ್ನು 300 and something odd 313 odd ನಮಗೆ ಇರಬೇಕಾಗಿತ್ತು. 703 odd ನಮ್ಮ ಬೆಂಗಳೂರು ಜಿಲ್ಲೆಗೆ ಇರುವುದರಿಂದ, ಬೆಂಗಳೂರು ಜಿಲ್ಲೆಗೆ ಮಳೆ ಬಂದಿರುವುದರಿಂದ ಮಿಲಿಮೀಟರ್ ಎಲ್ಲ ಮಿಲಿಮೀಟರ್. ನಾನು ಮಳೆಗಾಲ ಸ್ಟಾರ್ಟ್ ಆಗೋದು ನಮ್ಮ ಕಡೆಗೆ 1 ಜೂನಿಂದ 5 ಸೆಪ್ಟೆಂಬರ್ಗೆ ಲೆಕ್ಕ ಮಾಡಿದರೆ ಬರಬೇಕಾಗಿರುತ್ತೆ 313 ನಾರ್ಮಲ್ ಆಗಿ ಬರಬೇಕು ಅರ್ಬನ್ ಡಿಸ್ಟ್ರಿಕ್ಟ್ಗೆ. ನಮಗೆ ಬಂದಿದೆ 709 mm. ಈ 709 mm ಏನು ಬಂದಿತ್ತು 1998 ಇಲ್ಲ ಫಸ್ಟಿಂದ 1998 ಹೊರತುಪಡಿಸಿದ್ದಲ್ಲಿ ಇದೇ ಮ್ಯಾಕ್ಸಿಮಮ್ ಟೋಟಲ್ ಮಳೆಗಾಲ. ಅಂದರೆ ನಾನು ತಮಗೆ ಏನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಒನ್ ಆಫ್ ದ ವೆಟೆಸ್ಟ್ ಮಳೆಗಾಲ. ನಮಗೆ ಮಳೆಗಾಲದಲ್ಲಿ ಇದಕ್ಕಿಂತ ಜಾಸ್ತಿ ಮಳೆ 1998ನಲ್ಲಿ ತೆಗೆದುಬಿಟ್ರೆ 1971ಇಂದ ಇದುವರೆಗೂ ಇರಲಿಲ್ಲ. ಆರ್ ಯು ಕ್ಯಾನ್ ಸೇ ಇಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಮಳೆ 1971ಇಂದ. ಅದರಲ್ಲಿ ಕೂಡ 700 ಹತ್ರನೇ ಇತ್ತು. ಆ ಟೈಮ್ಗೆ ಈ ಟೈಮ್ಗೆ ಹತ್ರ 725 ಇತ್ತು. ಈಗ 703 ಇದೆ. ಈ ಲೆಕ್ಕ ಮಾಡಿದರೆ ಡಿಪಾರ್ಚರ್ ತಮಗೆ ಗೊತ್ತಿದ್ದ ಹಾಗೆ 2.7 times ಮೋರ್ ಇದೆ. 52nd ಹೈಯೆಸ್ಟ್. 71ಇಂದ ಹಿಡಿದ್ರೆ ಸೆಕೆಂಡ್ ಹೈಯೆಸ್ಟ್. 98ಇಂದ ಹಿಡಿದ್ರೆ ಹೈಯೆಸ್ಟ್. 99 ಮಾಡಿದರೆ ಹೈಯೆಸ್ಟ್. 98 ಹೇಳ್ತೀನಿ. 1998ನಲ್ಲಿ ಇದೇ ಟೈಮ್ಗೆ 725 ಇತ್ತು. ನನಗೆ ಈಗ 709 ಇದೆ. 725 ಇತ್ತು. ಮತ್ತು ಅದು ಇದಕ್ಕೆ ಅಂತ ಸೆಪ್ಟೆಂಬರ್ ಅದಾದ್ಮೇಲೆ ಏನಾಗಿತ್ತು ಗೊತ್ತಿಲ್ಲ. ಇನ್ನು ಸೆಪ್ಟೆಂಬರ್ ನಂದು ನಡೀತಾ ಇದೆ. 725 5 ಸೆಪ್ಟೆಂಬರ್ವರೆಗೂ ಇತ್ತು. ಹೇಳಿ 709 ಇದೆ ಸದ್ಯಕ್ಕೆ. ನೀವು ಬೆಂಗಳೂರು ಆನೇಕಲ್ ತಾಲೂಕಿನಲ್ಲಿನೂ ಕೂಡ 703 ಇದೆ. ಬೆಂಗಳೂರು ನಾರ್ತ್ ತಾಲೂಕಿನಲ್ಲಿ 686 ಇದೆ. ಸೌತ್ ತಾಲೂಕಿನಲ್ಲಿ 737 ಇದೆ. ಈಸ್ಟ್ ತಾಲೂಕಿನಲ್ಲಿ 670 ಇದೆ. ಯಲಹಂಕದಲ್ಲಿ ಮ್ಯಾಕ್ಸಿಮಮ್ 733 ಇದೆ. ಇದೆಲ್ಲ ಮಾಡ್ತೀನಿ. ಇದರಾದ್ಮೇಲೆ ಇವತ್ತು ಮೀಟಿಂಗ್ ಆದಮೇಲೆ ಬರೀ ಇಷ್ಟೇ ಇಲ್ಲ. ನೆಕ್ಸ್ಟ್ ಸೊ ಇದು ತಮಗೆ ಗೊತ್ತಿದ್ದ ಹಾಗೆ ಸ್ವಲ್ಪ ಜಾಸ್ತಿ ಇದೆ. 2022ಗೆ ಮಾತ್ರ ಇದು 703 ಬೊಮ್ಮನಹಳ್ಳಿ, ದಾಸರಹಳ್ಳಿ, ಈಸ್ಟ್ ಅಂಡ್ ಮಹಾದೇವಪುರದಲ್ಲಿ ಇಟ್ ಇಸ್ ಸೆಕೆಂಡ್ ಹೈಯೆಸ್ಟ್. 2015ಇಂದ 2022ವರೆಗೂ ಲೆಕ್ಕ ಮಾಡಿದರೆ, ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ್ತಕ್ಕಂಥ ಮಳೆ ಲೆಕ್ಕ ಮಾಡಿದರೆ ಇದನ್ನು 2017 ಬಿಟ್ರೆ, ಸೊ 2017ನಲ್ಲಿ ಒಂದು ಸೆಪ್ಟೆಂಬರ್ನಲ್ಲಿ ಮಹಾಪೌರ ಆಗಿತ್ತು. ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿದೆ. ಒಂದೇ ಒಂದು ಗಂಟೆಗೆ 200 ಮಿಲಿಮೀಟರ್ ಮಳೆಯಾಗಿದೆ. ರಣರಕ್ಕಸ ಮಳೆಗೆ ಕಾಫಿನಾಳ ಜನ ಬೆಚ್ಚಿ ಬಿದ್ದಿದ್ದಾರೆ. ಕೇಳಿ ಮಲೆನಾಡು ಭಾಗ ಚಿಕ್ಕಮಗಳೂರಲ್ಲಿ ಮಳೆಗಾಲ ಅಂದ್ರೆ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತಾನೆ ಅರ್ಥ. ಆದ್ರೆ ಒಂದು ಗಂಟೆಗೆನೆ 200 ಮಿಲಿಮೀಟರ್ ಮಳೆಯಾಗಿದೆ. ಇದು ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ದಾಖಲೆ ಪ್ರಮಾಣದಲ್ಲಿ ಬಿದ್ದಿರುವಂತ ಮಳೆಯಾಗಿದೆ. ಸಾರಗೋಡಿನಲ್ಲಿ ಒಂದೇ ಗಂಟೆಗೆ 200 ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ. ಸಾರಗೋಡು, ಹುಯಿಗೆರೆ ಸುತ್ತಮುತ್ತ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ರಸ್ತೆ ಮೇಲೆ ನದಿಯಂತೆ ಮಳೆ ನೀರು ಹರ್ಕೊಂಡು ಹೋಗಿದೆ. ಒಂದು ಗಂಟೆಯಲ್ಲಿ ಬಿದ್ದಿರುವಂತ ಮಳೆ ಇದು. ದಾಖಲೆ ಪ್ರಮಾಣದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯಾಗಿದೆ. ಅದರಲ್ಲೂ ಸಾರಗೋಡಿನಲ್ಲಿ ಒಂದು ಗಂಟೆಗೆ 200 ಮಿಲಿಮೀಟರ್ನಷ್ಟು ಮಳೆ ಬಿದ್ದಿದೆ. ಈ ರಣರಕ್ಕಸ ಮಳೆಗೆ
ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ನಾವು ಯೂಶಲಿ ಬೆಂಗಳೂರಲ್ಲಿ ತೋರಿಸಿದ್ವಲ್ಲ ನಿಮಗೆ ಯಾವ ಥರ ರಸ್ತೆ ಮೇಲೆ ನೀರು ನಿಂತಿದೆ ಅಂತ. ಚಿಕ್ಕಮಗಳೂರು ಭಾಗದಲ್ಲ ಈ ಥರ ನೀರು ನಿಲ್ಲೋದು ತೀರಾ ಕಡಿಮೆ, ಅದು ಹಳ್ಳಿ ಪ್ರದೇಶದಲ್ಲಿ. ಬಟ್ ದಾಖಲೆ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ರಸ್ತೆ ಮೇಲೆ ನದಿ ಥರ ಈ ಮಳೆ ನೀರು ಹರಿತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. ಸಾರಗೋಡು, ಹುಯಿಗೆರೆ ಸುತ್ತಮುತ್ತ ಭಾರಿ ಪ್ರಮಾಣ ಮಳೆಯಾಗಿದೆ. ಅಂದ್ರೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗಿರೋದು ಅಂತ ಇನ್ಫಾರ್ಮೇಶನ್ ಸಿಕ್ತು. ಈಗಲೂ ಆ ಭಾಗದಲ್ಲಿ ಮಳೆ ಬರ್ತಿದ್ಯಾ? ಏನೇನ್ ಸಮಸ್ಯೆ ಆಗಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದ್ ರೀತಿಯಲ್ಲಿ ದಾಖಲೆ ಪ್ರಮಾಣದ ಮಳೆ ಒಂದೇ ಒಂದು ಗಂಟೆಯಲ್ಲಿ ಸುರಿದಿರುವಂತದ್ದು. ಅದು ಕೂಡ ಚಿಕ್ಕಮಗಳೂರು ತಾಲೂಕಿನ ಸಾರಗೋಡು ಹುಯಿಗೆರೆ ಗ್ರಾಮದಲ್ಲಿ ಬೆಳಗ್ಗೆ 1 ಗಂಟೆಯಲ್ಲಿ ಸುಮಾರು 200 ಮಿಲಿಮೀಟರ್ ಮಳೆ ಆಗಿರುವಂತದ್ದು. ಇದರಿಂದ ಒಂದ್ ರೀತಿಯಲ್ಲಿ ಕಾಫಿನಾಡಿನ ಜನರ ಒಂದ್ ರೀತಿಯಲ್ಲಿ ತತ್ತರಿಸಿರುವಂತದ್ದು. ಯಾಕಂದ್ರೆ ಚಿಕ್ಕಮಗಳೂರಿನಲ್ಲಿ ಸಾಮಾನ್ಯವಾಗಿ ಮಳೆ ಸುರಿತಾ ಇರುತ್ತೆ, ಸಾಕಷ್ಟು ಮಳೆ ಪ್ರಮಾಣ ಜಾಸ್ತಿ ಇದ್ರು ಕೂಡ. ಆದ್ರೆ ಒಂದ್ ರೀತಿಯಲ್ಲಿ ಮಲೆನಾಡಿಗರ ಜನರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಸುರಿದಂತ ಚಿಕ್ಕಮಗಳೂರು ತಾಲೂಕಿನ ಸಾರಗೋಡು ಹುಯಿಗೆರೆ ಗ್ರಾಮದಲ್ಲಿ ಸುರಿದಂತ ಭಾರಿ ಮಳೆಗೆ ಒಂದ್ ರೀತಿಯಲ್ಲಿ ಮಲೆನಾಡಿನ ಜನರೇ ಒಂದ್ ರೀತಿಯಲ್ಲಿ ತತ್ತರಿಸಿರುವಂತದ್ದು. ಅದು ಕೂಡ ದಾಖಲೆ ಪ್ರಮಾಣದಲ್ಲಿ ಸುರಿದಂತ ಮಳೆಯಿಂದ ಒಂದ್ ರೀತಿಯಲ್ಲಿ ಮಲೆನಾಡಿಗರೇ ಬೆಚ್ಚಿ ಬಿದ್ದಿರುವಂತದ್ದು. ರಸ್ತೆ ಮೇಲೆ ಒಂದ್ ರೀತಿಯಲ್ಲಿ ನದಿಯ ರೀತಿಯಲ್ಲಿ ನೀರು ಹರಿತಿರುವಂತದ್ದು, ಕೆಲ ಕಡೆ ಮನೆಗಳಿಗೂ ಕೂಡ ಆ ನೀರು ನುಗ್ಗಿರುವಂತದ್ದು. ಈ ರೀತಿ ದಾಖಲೆ ಪ್ರಮಾಣದ ಮಳೆ ಬಂದ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಕಾಫಿನಾಡಿನ ಜನರು ಬೆಚ್ಚಿ ಬಿದ್ದಿರುವಂತದ್ದು. ಆದ್ರೆ ಈಗ ಬೆಳಗ್ಗೆ ಸುರಿದಂತ ಮಳೆ ಒಂದ್ ರೀತಿಯಲ್ಲಿ ಕೊಂಚ ತಗ್ಗಿರುವಂತದ್ದು. ಈಗ ಮಳೆಯ ಪ್ರಮಾಣ ಸಂಪೂರ್ಣವಾಗಿ ಇಳಿಮುಖಾಗಿರುವಂತದ್ದು. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲೂ ಕೂಡ ಈಗ ಬಿಸಿಲು ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಮಲೆನಾಡಿನ ಜನರು ನಿಟ್ಟೀಸರು ಬಿಟ್ಟಿರುವಂತದ್ದು. ಅಂದ್ರೆ ದಿನಂಪ್ರತಿನೇ ಅಷ್ಟೇ ಸಂಜೆ ರಾತ್ರಿ ಟೈಮಲ್ಲಿ ಮಳೆ ಸುರಿಯುತ್ತೆ, ಆದ್ರೆ ಹಗಲು ಸಮಯದಲ್ಲಿ ಒಂದ್ ರೀತಿಯಲ್ಲಿ ಬಿಡು ನೀಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಅದೇ ರೀತಿ ಇವತ್ತು ಕೂಡ ಮಳೆ ಬೆಳಗ್ಗೆ ಕಳೆದ ರಾತ್ರಿಯಿಂದ ನಿರಂತರವಾಗಿ ಸುರಿದು ಈಗ ಸದ್ಯ ಬಿಡುವು ನೀಟ್ಟಿರೋದು. ಆದ್ರೆ ಹುಯಿಗೆರೆ ಸಾರಗೋಡು ಗ್ರಾಮದಲ್ಲಿ ಸುರಿದಂತ ಮಳೆಯಿಂದ ಒಂದ್ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜನರೇ ಒಂದ್ ರೀತಿಯಲ್ಲಿ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂದ್ರೆ 200 ಮಿಲಿಮೀಟರ್ ಕೇವಲ ಒಂದೇ ಗಂಟೆಯಲ್ಲಿ ಸುರಿದಂತ ಮಳೆಯಿಂದ ಸಾಕಷ್ಟು ಅಲ್ಲಲ್ಲಿ ಅನಾಹುತಗಳು ಕೂಡ ಸಂಭವಿಸಿರುವಂತದ್ದು. ಇದರಿಂದ ಎಲ್ಲ ಒಂದ್ ಕಡೆ ಮಲೆನಾಡಿನ ಜನರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಶರ್ಮಿತಾ, ಏನಾದ್ರೂ ಹಾನಿ ಆಗಿದ್ಯಾ? ಅದ್ರ ಬಗ್ಗೆ ಏನಾದ್ರೂ ವರದಿ ಸಿಕ್ಕಿದ್ಯಾ ವೀರೇಶ್? ಶರ್ಮಿತಾ, ಅಂದ್ರೆ ಹುಯಿಗೆರೆ ಸಾರಗೋಡಿನಲ್ಲಿ ಕೆಲವು ಕಾಂಪೌಂಡ್ ಕೂಡ ಕುಸಿದಿರುವಂತದ್ದು. ಮತ್ತೆ ರಸ್ತೆ ಮೇಲೆ ಒಂದ್ ರೀತಿಯಲ್ಲಿ ನದಿಯ ರೀತಿಯಲ್ಲಿ ಸುಮಾರು 4 ಅಡಿ 5 ಅಡಿ ಎತ್ತರದಲ್ಲಿ ನೀರು ಹರಿತಿರುವಂತದ್ದು. ಮತ್ತೆ ಈ ಕಡೆ ಬಯಲುಸೀಮೆ ಭಾಗದಲ್ಲಿ ಒಂದಷ್ಟು ಮಳೆ ಪ್ರಮಾಣ ಜಾಸ್ತಿ ಆಗಿರುವಂತದ್ದು. ಓಕೆ, ಫೈನ್. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಚಿಕ್ಕಮಗಳೂರಿನ ಇತಿಹಾಸದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಬೆಳಿಗ್ಗೆ ಒಂದೇ ಸಮನೆ 1 ಗಂಟೆ ಸುರಿದಂತ ಮಳೆಗೆ ಅಂದ್ರೆ 200 ಮಿಲಿಮೀಟರ್ನಷ್ಟು ಮಳೆ ಅಲ್ಲಿ ಬಿದ್ದಿರೋದು. ರಣರಕ್ಕಸ ಮಳೆಗೆ ಕಾಫಿನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾರಗೋಡಿನಲ್ಲಿ ಒಂದೇ ಗಂಟೆಗೆ ಸುಮಾರು 200 ಮಿಲಿಮೀಟರ್ನಷ್ಟು ಮಳೆ ಬಿದ್ದಿದೆ. ಸಾರಗೋಡು ಮತ್ತೆ ಹುಯಿಗೆರೆ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ.